ಎಸ್ ಮೇಡಮ್, ನಾನು ನಿಮಗೆ ಟೈಮ್ ಕೊಡ್ತೀನಿ. ಅರುಣ್, ಇವತ್ತು ಪ್ರಾದೇಶಿಕ ಪಕ್ಷಗಳ ಮೇಲೆ ಬಿಜೆಪಿ ಸತತವಾಗಿ ನಡೆಸಿದಂತ ದಾಳಿ, ದಬಾವಣೆ, ರೈಡ್ಸು, ನಾಯಕರನ್ನ ಶಕ್ತಿಗುಂದಿಸೋದಕ್ಕೆ ಜೈಲ್ಗೆ ಹಾಕ್ತಕ್ಕಂಥದ್ದು, ಈ ಮಟ್ಟದ ಒಂದು ದಬ್ಬಾಳಿಕೆ ಪ್ರಜಾಪ್ರಭುತ್ವದ ಮೇಲೆ ಯಾವತ್ತೂ ಆಗಿರಲಿಲ್ಲ. ಇವತ್ತು ಸಣ್ಣ ಸಣ್ಣ ಪಕ್ಷಗಳು ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಿದ್ದಾರೆ. ನಿಜವಾಗಿಯೂ JDS ಮನಸ್ಸಿನಿಂದ ಹೋಗಿದೆಯಾ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ರಾಜ್ಯ ರಾಜಕಾರಣ ಮಾಡ್ತಾ ಇದ್ದಂತ JDS ಇವತ್ತು ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾಗಿದೆ. ಪಂಚರತ್ನ ಮಾಡಿದಾಗ ಬಿಜೆಪಿಯವರು ದುಡ್ಡು ಕೊಟ್ಟಿದ್ದಾರೆ, ರಾಜ್ಯ ಎಲ್ಲ ಸುತ್ತಿದ್ದಾರೆ ಅನ್ನೋ ಆರೋಪ ಬಂದಾಗ ಅವರು ತುಂಬಾ ತೀಕ್ಷ್ಣವಾಗಿ ಮಾತನಾಡಿದ್ರು. ಇವತ್ತು ನೋಡಿ, ಅವರು ಯಡಿಯೂರಪ್ಪನವ್ರ ಜೊತೆ ಹೋಗೋದಕ್ಕೂ ಸೈ, ಅಥವಾ ಸಿದ್ದರಾಮಯ್ಯನವ್ರ ಜೊತೆ ಹೋಗೋದಕ್ಕೂ ಸೈ, ಅಥವಾ ಮೋದಿಯವ್ರ ಜೊತೆ ಹೋಗೋದಕ್ಕೂ ಸೈ. ಇವತ್ತು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ ಆಗಲಿ, ಅವ್ರು ಇವತ್ತು ಅಧಿಕಾರ ಇಲ್ಲ ಅಂದ್ರೆ ಪಾರ್ಟಿ ಉಳ್ಕೊಳ್ಳಲ್ಲ, ಅದು ಕಟು ವಾಸ್ತವ. ಅದಕ್ಕಾಗಿನೇ ಅವ್ರಿಗೆ ಮಹಾ ಆಸೆ ಇತ್ತು. ಕಳೆದ ಸಲ ಮುಖ್ಯಮಂತ್ರಿ ಆದಾಗ ಕರ್ನಾಟಕದಿಂದಲೇ ಮೋದಿಯವರಿಗೆ ಆಲ್ಟರ್ನೇಟಿವ್ ಥರ್ಡ್ ಫ್ರಂಟ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರದರ್ಶನವನ್ನ ಮಾಡಿದ್ರು. ಇವತ್ತು ಅದರಿಂದ ಹೊರನಡೆದಿದ್ದಾರೆ. ಗೊತ್ತಿಲ್ಲ, ಅಲ್ಲೇನಾದ್ರು ಅವರು ಅಧಿಕಾರ ವಂಚಿತರಾದ್ರೆ UPA ಕಡೆ ಬರೋದು, ಇಂಡಿ ಕಡೆ ಬರುವಂತಹದ್ದು ಅದೇನು ಅನಿರೀಕ್ಷಿತ ಅಂತ ಅನ್ಸಲ್ಲ. ಒಂದು. ಎರಡನೇದು, ಇವತ್ತು ಮಧು ಅವರು ಮಾತನಾಡುವಾಗ ಹೇಳ್ತಾ ಇದ್ರು, ನೆಹರೂರವ್ರದ್ದು ಫಸ್ಟ್ ಸೆಲೆಕ್ಷನ್, ಆಮೇಲೆ ಆಯ್ಕೆ ಅಂತೆಲ್ಲ. ಇಡೀ ಇತಿಹಾಸವನ್ನ ಫಸ್ಟ್ ಆಫ್ ಆಲ್ ಇಂದಿರಾ ಗಾಂಧಿ ತನಕ ನಡೆದು ಬಂದಂತ ಇಂದಿರಾ ಗಾಂಧಿಯವರೇ ಸ್ವತಃ ಸ್ವಪಕ್ಷೀಯರ ಜೊತೆ ಎಷ್ಟು ಹೋರಾಟ ನಡೆದಿದೆ ಅಂತ. ಒಂದು ಇಂಟರ್ನಲ್ ಡೆಮೋಕ್ರಸಿಯಲ್ಲಿ ಇವೆಲ್ಲ ಆಗ್ತವೆ. ಬಲಾಢ್ಯರು ಯಾವಾಗಲೂ ಕೂಡ ಅದರಲ್ಲೂ ಒಬ್ಬ ಮಹಿಳೆಯಾಗಿ ತನ್ನ ಯೋಜನೆಗಳ ಮೂಲಕ ಎಮರ್ಜೆನ್ಸಿ ಅಂತ ಒಂದು ಕಟು ಸನ್ನಿವೇಶವನ್ನು ನುಗ್ಗಿ ಮತ್ತೆ ಅವರು ಅಧಿಕಾರಕ್ಕೆ ಬಂದ್ರು. ಎಂಡ್ ಆಫ್ ದ ಡೇ ನಾವು ಎಲ್ಲರೂ ಇವತ್ತು ಅವ್ರ ಪಕ್ಷಕ್ಕೆ ಬಂದಿರಲಿ, ನಮ್ಮ ಪಕ್ಷಕ್ಕೆ ಬಂದಿರಲಿ, ಚುನಾವಣೆಯಲ್ಲಿ ಮತದಾರ ಮತ ಕೊಟ್ಟಿದ್ದಾನೆ, ಅವ್ರ ಸಂಖ್ಯೆ ಎಷ್ಟೇ ಇರಲಿ, ಅದನ್ನು ನಾವು ಗೌರವಿಸಬೇಕು. ಅರುಣ್, ಎರಡನೇದು, ಇವತ್ತಿರ್ತಕ್ಕಂಥದ್ದು ತಾವು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ನಿತೀಶ್ ಅವರು ಭಾರತ ದೇಶದ ಒಂದು 50 ವರ್ಷಗಳ ಸೀರಿಯಸ್ ರಾಜಕಾರಣವನ್ನು ನೋಡಿರ್ತಕ್ಕಂಥವ್ರು, ಅತಿ ಹೆಚ್ಚು ಸಾರಿ CM ಆದಂಥವ್ರು. ಆಮೇಲೆ ಪಾರ್ಲಿಮೆಂಟ್ನಲ್ಲಿ 20 ವರ್ಷಗಳ ಹಿಂದೆ ನನ್ನ ಜೊತೆ ಕೂಡ ಅವರು ಸಂಸದರಾಗಿದ್ರು, ರೈಲ್ವೆ ಸಚಿವರಾಗಿದ್ರು. ಇವತ್ತು ಮೋದಿಯವರನ್ನ ಡಿಕ್ಟೇಟ್ ಮಾಡುವ ಸಂದರ್ಭದಲ್ಲಿ ಸಂಖ್ಯಾಬಲದಿಂದ, ಅನುಭವದ ಬಲದಿಂದ ಮತ್ತು ಐಡಿಯಾಲಜಿಕಲಿ ಒಂದು ವಿರೋಧಾಭಾಸ ಇರತಕ್ಕಂಥ ಒಂದಿದು. ಸೊ ಅದು ಒಂದು ಅಪಾಯಕಾರಿ ಸನ್ನಿವೇಶವನ್ನ ತಾವು ರೀಡ್ ಮಾಡಬಹುದು. ಮತ್ತೆ ಇದು ನಮ್ಮ ತೆಲುಗು ದೇಶಂ ನಾಯ್ಡು ಅವರಿಗೆ ಮೊನ್ನೆ ತನಕ ನಿಖಿಲ್ ಅವರು ಹೋಗಿ ಜಗನ್ ಅವ್ರನ್ನ ತಪ್ಕೊಂಡು ಫೋಟೋ ಇಡಿಸಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಆತ್ಮವಂಚನೆ ಮಾತುಗಳಾಡಬಾರ್ದು. ಅವತ್ತಿನ ಕಾಲಕ್ಕೆ ಅದು ಸರಿ, ಇವತ್ತಿನ ಕಾಲಕ್ಕೆ ಇದು ಸರಿ. ಬದಲಾವಣೆ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ. ಅದನ್ನ ಒಪ್ಕೊಂಡು ಮಾತಾಡಿದ್ರೆ ಜನನು ಇಷ್ಟಪಡ್ತಾರೆ, ಇದರಲ್ಲೂ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ನಾಯ್ಡುರವರಿಗೂ ಕೂಡ ಅತ್ಯಂತ ಕೆಟ್ಟ ಅನುಭವ ಆಗಿ ಮತ್ತೆ 400 ಬಂದು ಬಿಡ್ತಾರೆ, ಇನ್ನು ಬದಲಾವಣೆ ಸಾಧ್ಯನೇ ಇಲ್ಲವ ಮನಸ್ಥಿತಿಯಲ್ಲಿ ಅವರು NDA ಜೊತೆ ಹೋಗಿರ್ತಕ್ಕಂಥದ್ದು. ಟಿಟ್ ಫಾರ್ ಟ್ಯಾಟ್ ಅವ್ರು ಅನುಭವಿಸಿದಂತ, ಮೊದ್ಲಿರ್ಲಿಲ್ಲ, ಅವರು NDA ಪಾರ್ಟ್ನರ್ ತಾನೇ ಆಗಿದ್ರು, ಏನೆಲ್ಲ ನೋಡಿಲ್ಲ ನಾಯ್ಡು, ಏನನ್ನೆಲ್ಲ ನೋಡಿಲ್ಲ. ಹಾಗಾಗಿ ಸೌತು ನಾರ್ತು, ಸೆಕ್ಯುಲರಿಸಂ, ಕಮ್ಯುನಲಿಸಂ, ಈ ಡಿಫರೆನ್ಸಸ್ ಜೊತೆಗೇನೆ ಇವತ್ತು ನಾನು ಒಂದು ಮಧು ಅವ್ರು ಕೇಳ್ತೀನಿ, ಮೋದಿಯವರು ಅವರು ದೈವಾಂಶ ಸಂಭೂತರು, ಅಧಿಕಾರಕ್ಕೆ ಅಂಟ್ಕೊಂಡವರಲ್ಲ ಅಂತ. ಸುರಕ್ಷಿತವಾದ ಸಂಖ್ಯೆ ಇಲ್ದಿದ್ದಾಗಲೂ ಪ್ರಧಾನಿ ಆಗ್ಬೇಕು ಅಂತ ಬಯಸೋದಿದೆಯಲ್ಲ, ಅವ್ರಿಗೂ ಕೂಡ ಅಧಿಕಾರ ಬಿಟ್ಟು ಬೇರೇನು ಮಹತ್ವ ಅಲ್ಲ. ಅದರಿಂದ ಯಾರ ಜೊತೆ ಬೇಕಾದ್ರೂ ಹೋಗ್ತಾರ, ಅದರಿಂದ ಬದಲಾವಣೆಗಳು ಏನ್ ಬೇಕಾದ್ರೂ ಆಗ್ಬೋದು ಅಂತಕ್ಕಂಥದ್ದು ಇವತ್ತಿನ ಸನ್ನಿವೇಶದಲ್ಲಿ ಕಾಣ್ತಾ ಇದೆ. ಎಸ್ ಅಸ್ತಿತ್ವದ ಬಗ್ಗೆ ಹೇಳ್ತಾ ಇದ್ರು. ಕಾಂಗ್ರೆಸ್ಸಿಗೂ ಈಗ ದೇಶದಲ್ಲಿ ಅಸ್ತಿತ್ವದ ವಿಚಾರನೆ. ಸೊ NDA ಕೂಟ ರಚನೆ ಮಾಡಿದಾಗ್ಲೂ ಕೂಡ ಹಂಗೆ, ರಾಜ್ಯದಲ್ಲಿ JDS ಗೆ ಏನ್ ಪರಿಸ್ಥಿತಿಯೋ ಕೇಂದ್ರದಲ್ಲಿ ಹಾಗೆ ಕಾಂಗ್ರೆಸ್ನ ಪರಿಸ್ಥಿತಿ ಕೂಡ ಇದೆ. ಅಸ್ತಿತ್ವ ಎಲ್ಲಾ ಪಕ್ಷಗಳು ಬರುತ್ತೆ. ಹಿಂದೆ ಬಿಜೆಪಿಗೂ ಅದೇ ಪರಿಸ್ಥಿತಿ ಇತ್ತು, ಜೊತೆಯಲ್ಲಿ ನಡ್ಕೊಂಡು ಹೋಗಿ ಗಟ್ಟಿಯಾಗಿ ಬೇರೂರೋಕೆ. ಓಕೆ, ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ಅರುಣ್? ಬಿಜೆಪಿ 2014, 2019, 2024 ಅದು NDA ಸರ್ಕಾರನೇ ಆಗಿತ್ತು. NDA ಒಕ್ಕೂಟನೇ ನಾವು ಹೋಗಿದ್ದು ಚುನಾವಣೆಗೆ. ನಮ್ಮ BJP ಪಕ್ಷ ಅಂತ ಹೋಗಿರಲಿಲ್ಲ. ಒಂದು. ಎರಡನೇದು, ನಾವು ಇವಾಗ ಯಾರೇ ಒಬ್ಬರನ್ನ ಅಸೆಸ್ ಮಾಡಬೇಕಾದಾಗ ದುಡ್ಡಿದ್ದು ನೋಡ್ತಾರೆ, ದುಡ್ಡು ಇಲ್ದಾಗಲೂ ನೋಡ್ತಾರೆ ಅಂತ ಹೇಳ್ತಾರೆ. 2014, 2019ರಲ್ಲಿ ನಮ್ಗೆ ಬಂದಿದ್ದೆಷ್ಟು? 282 ಮತ್ತು 303. ಆ ಕ್ಷಣದಲ್ಲೂ ಕೂಡ ನಾವು ಒಬ್ಬರೇ ರಾಜ್ಯ ಮಾಡಲಿಲ್ಲ. ನಾವು ಯಾರು ಒಕ್ಕೂಟದಲ್ಲಿದ್ರು ಅವ್ರನ್ನೂ ಕರ್ಕೊಂಡು ನಾವು ಮಾಡಿರೋವಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಇದ್ದಾಗಲೂ ನೋಡ್ತಾರೆ, ಇಲ್ದಿದ್ದಾಗಲೂ ನೋಡ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು. ನಾನು ಹೇಳುವಂಥದ್ದು ಇಷ್ಟೇ. ಇವಾಗ ಇಂಡಿಯಾ ಅಲಯನ್ಸ್ ಒಂದು ಭಾಗ, ಇನ್ನೊಂದು NDA ಒಕ್ಕೂಟ. ಇಂಡಿಯಾ ಅಲಯನ್ಸಲ್ಲಿ ಏನಾಗಿದೆ? ಇದೇ CPMನವರು ಇವಾಗೆಲ್ಲ ಒಕ್ಕೂಟ ಅಂತ ಹೇಳ್ತಾ ಸ್ಥಿರತೆ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಇದೇ CPMನವರು ವೆಸ್ಟ್ ಬೆಂಗಾಲ್ನಲ್ಲಿ ನನ್ನ ಪಕ್ಕ ನೀನು, ನಿನ್ನ ಪಕ್ಕ ನಾನು ಅಂತ ಕಾಂಗ್ರೆಸ್ಗೆ ಹೇಳಿದ್ರು. ಯಾಕೆ? TMCನ ಸೋಲಿಸ್ಬೇಕು ಅಂದ್ಬಿಟ್ಟು. ಅದೇ TMC, ಅದೇ CPM ಮತ್ತು ಕಾಂಗ್ರೆಸ್ ನೀಕಿತ ಅಂತ ಕೇರಳದಲ್ಲಿ ಫೈಟ್ ಮಾಡಿಲ್ವಾ? ಆಪ್ನವ್ರು ಇವತ್ತು ಏನು ಹೇಳಿದ್ದಾರೆ?
ಡೆಲ್ಲಿ ಎಲೆಕ್ಷನ್ಸ್ ನಾವು ಒಬ್ಬರೇ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ ಥರ ಯಾವ ಒಂದು ನಮ್ಮ ಒಕ್ಕೂಟದಲ್ಲಿ ಯಾರು ಹೇಳಿದ್ದಾರೆ? ಆ ಥರ ಯಾರು ಹೇಳಿರ್ಲಿಲ್ವಲ್ಲ. ಅದನ್ನ ನಾವು NDA ಸರ್ಕಾರ ಬರಬೇಕು ಅಂತಲೇ ನಾವು ಈ ಚುನಾವಣೆಗೆ ಹೋಗಿದ್ದು. ಸಹಜವಾಗಿ ಆಗಿದೆ. ಆಫ್ಟರ್ 10 years ಆಫ್ ರೂಲ್ ನಮಗೊಂದು 63 ಸೀಟ್ ಕಡಿಮೆ ಬಂದಿದೆ, ಅವ್ರಿಗೊಂದು 57 ಸೀಟ್ ಜಾಸ್ತಿ ಬಂದಿದೆ. ಅವ್ರಿಗೆ ಎಷ್ಟು ಬಂದಿದೆ? ಇವತ್ತೊಂದು ದಿವಸ 99 ಸೀಟ್ ಬಂದಿದೆ. ಇಡೀ ಬ್ರಹ್ಮಾಂಡನ್ ಗೆದ್ದಂಗೆ ಆಡ್ತಾ ಇದ್ದಾರೆ. ನಾನು ಹೇಳುವಂತದ್ದು ಒಂದು ನಿಮಿಷ ಮೇಡಮ್, ಲೆಟ್ ಮಿ ಫಿನಿಶ್ ಇಟ್ ಅಪ್. ಮೇಡಮ್ ಐ ಫಿನಿಶ್ ಇಟ್ ಅಪ್. ಫಿನಿಶ್ ಮಾಡ್ಬಿಡ್ತೀನಿ. ನಾನು ಹೇಳುವಂತದ್ದು ಅಲ್ಲ, 1 minute ಮೇಡಮ್, ಐ ಜಸ್ಟ್ ಫಿನಿಶ್ ಇಟ್ ಅಪ್. ಗಿವ್ ಮಿ 1 minute. ನೋ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್. 1 minute. ನಾನು ಡಿಸ್ಟರ್ಬ್ ನೋಡಿ, 1900 1 ನಿಮಿಷ. How you treated NDA 1 minute ಮೇಡಮ್, ಐ ವಿಲ್ ಟೆಲ್ ಯು ಹೌ ಕಾಂಗ್ರೆಸ್ ಟ್ರೀಟೆಡ್. ಡಿವಿಷನ್ ಮಾಡಲಿಲ್ವಾ? ಶಿವಸೇನನ ಹೊಡಿಲಿಲ್ವಾ? You have hijacked. I'll tell you 1 minute, madam. In what level you let me tell you, madam, please. ಯಾವ ಮಟ್ಟಕ್ಕೆ ನೀವು ಪ್ರಜಾಪ್ರಭುತ್ವ ಅಲ್ಲ, ತಪ್ಪೇನಿಲ್ಲ ಅದು. ಈ ರೀತಿ ಅಂದ್ರೆ ಒನ್ ಸೈಡೆಡ್ ಬೇಡ, ಮಧ್ಯದಲ್ಲಿ ಏನು ತಾವು ಇಲ್ದಾಗಿ ಆಗಬಹುದಾದಾಗ. ವೆಸ್ಟ್ ಬೆಂಗಾಲ್ ಅಲ್ಲಿ ನೀವೆಷ್ಟು ಅಧಿಕಾರದ ದುರುಪಯೋಗ ಅಂತ ಅಲ್ಲ, ನಾನು ಹೇಳುವಂತ ಪ್ರಾದೇಶಿಕ ಪಕ್ಷಗಳು ಬಡದಾಡ್ತವೆ, ಅದು ಸ್ವಾತಂತ್ರ್ಯ ಇದೆ. ಇವಾಗ ಒಕ್ಕೂಟದಲ್ಲಿ ಇದ್ದೇನೆ ಹೆಂಗೆ ಕಾಲು ಎಳಿತಾರೆ ಅನ್ನೋದಕ್ಕೆ 3 ನಿದರ್ಶನ ಕೊಡ್ತೀನಿ ನಾನು ಕಾಂಗ್ರೆಸ್ ಬಗ್ಗೆ. 1979 ಚೌಧರಿ ಚರಣ್ ಸಿಂಗ್ 23 ದಿವಸಕ್ಕೆ ನಾನು ಇವಾಗ ತಾನೇ ಉಲ್ಲೇಖ ಮಾಡಿದೆ. ಅವ್ರು ಹೇಳಿದ್ರು 1991 ಚಂದ್ರಶೇಖರ್ ಸರ್ಕಾರ ಇದ್ದಾಗ 7 ತಿಂಗಳಿಗೆ ಕಾಲೆಳೆದಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ. ಏನಕ್ಕೋಸ್ಕರ? ಯಾವ್ದೋ ಹರಿಯಾಣದಲ್ಲಿ ಇಬ್ರು ಸ್ಪೈ ಮಾಡ್ತಾ ಇದ್ರು, ರಾಜೀವ್ ಗಾಂಧಿ ಅನ್ನೋ ಕಾರಣಕ್ಕೋಸ್ಕರ ಎಳೆದ್ಬಿಟ್ರು. 1997 ಇದೇ ಡಿಎಂಕೆ. ಒಂದ್ ನಿಮಿಷ ಪ್ಲೀಸ್, ಇವತ್ತು ಐಕೆ ಗುಜರಾಲ್ ಸರ್ಕಾರ, ಒಂದ್ ನಿಮಿಷ ಮೇಡಮ್ ಪ್ಲೀಸ್, ಐಕೆ ಗುಜರಾಲ್ ಸರ್ಕಾರನ ಎಳೆದಿದ್ಯಾರೋ? ಇದೇ ಕಾಂಗ್ರೆಸ್ ಸರ್ಕಾರ. ಅದು ಏನಕ್ಕೋಸ್ಕರ? DMK ಅವರು LTT ಜೊತೆ ಇದ್ದಾರೆ, ಜೈನ್ ಕಮಿಷನ್ ರಿಪೋರ್ಟ್ ಆಗಿದೆ ಅಂತ ಕಾಲು ಎಳೆದಿದ್ರು. ಇವತ್ತು ಅದೇ DMK ಇವ್ರ ಜೊತೆ ಇದೆ. ನಾನು ಹೇಳುವಂಥದ್ದು, ಇದ್ದಾಗಲೇ ಕಾಲು ಎಳೆಯೋದಿದೆಯಲ್ಲ, ಅದು BJPಯ ಸಂಸ್ಕೃತಿ ಅಲ್ಲ. ನಾವು ಯಾವತ್ತೂ ಮಾಡಿಲ್ಲ. ನಾವು ಒಕ್ಕೂಟದಲ್ಲಿ ಇದ್ದಾಗ ನಾವು ಯಾರು ಇನ್ನೊಂದು ಪಾಯಿಂಟ್ ಹೇಳಿದ್ರು. ಅವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ರು. ಒಂದ್ ನಿಮಿಷ, ಅಕಾಲಿ ದಳದವನ್ನ ಹೊಡೆದವರು ಒಂದ್ ನಿಮಿಷ, ಅಕಾಲಿ ದಳ ನಿಮ್ಮಿಂದ ಯಾಕೆ ದೂರ ಹೋಯ್ತು? ಪಂಜಾಬ್ ನಾವು ಮಾಡಿಲ್ಲ ಅದನ್ನ. ನಿಮ್ದು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ, ಶಿವಸೇನೆಗೆ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ, ಮಾಡಿದ್ರೆ ಇಬ್ರು ಜೊತೆ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ. ನೀವು ಐ ಆಮ್ ಜಸ್ಟ್ ಟೆಲ್ಲಿಂಗ್ ನಿದರ್ಶನ ಕೊಡ್ತಾ ಇದ್ದೀನಿ. ಇದು ಬಹಳ ಅನೀತಿ. ಇದು ಮಾಡ್ತಾ ಇದ್ದಾರೆ. ಮೋದಿ ಪೂರ್ಣ ಬಹುಮತ ಬಂದಿಲ್ಲ, ಮೋದಿ ಅವರೇ ಯಾಕೆ ಪ್ರಧಾನಿ ಮಾಡಿರೋದು? ಕಾಂಗ್ರೆಸ್ ಐಕೆ ಗುಜರಾಲ್ ಆಗಿರ್ಲಿ, ಚಂದ್ರಶೇಖರ್ VP ಸಿಂಗ್ ಆಗಿರ್ಲಿ, ಮಾನ್ಯ ದೇವೇಗೌಡರ ಆಗಿರ್ಲಿ, ಹೇಳ್ಬೇಕಲ್ಲ. ಕಾಂಗ್ರೆಸ್ ಈ ದೇಶದಲ್ಲಿ ಬೇರೆ ಪ್ರೈಮ್ ಮಿನಿಸ್ಟರ್ ಮಾಡಿರೋದು. ನಾನು ಇನ್ನೊಂದ್ಸರಿ ಉಲ್ಲೇಖ ಮಾಡ್ತಾ ಇದ್ದೀನಿ. 1991 245 ಸೀಟ್ ಬಂದಿತ್ತು. ಅವಾಗ ಯಾರು ಪ್ರೈಮ್ ಮಿನಿಸ್ಟರ್ ಆದ್ರು ಅರುಣ್ ಅವರೇ? ಇದೇ ನರಸಿಂಹರಾಯರು ಪ್ರೈಮ್ ಮಿನಿಸ್ಟರ್ ಆಗಿರ್ಲಿಲ್ವಾ? ಇವಾಗ ನಮಗೆ ಬಂದಿರೋದು ಎಷ್ಟು? 240 ಸೀಟು. ಆಯ್ತಾ? 2005ನೇ ಇಸ್ವಿಲಿ ಎಷ್ಟು ಬಂದಿತ್ತು? 145 ಸೀಟ್ ಬಂದಿತ್ತು. ಅವಾಗ ಯಾರು ಪ್ರೈಮ್ ಮಿನಿಸ್ಟರ್ ಆದ್ರು? ಕಾಂಗ್ರೆಸ್ನವರಾಗಿರ್ಲಿಲ್ವಾ? 2009 206 ಸೀಟ್ ಬಂದಿತ್ತು. ಅವಾಗ ಯಾರಾಗಿದ್ರು ಪ್ರೈಮ್ ಮಿನಿಸ್ಟರು? ಕಾಂಗ್ರೆಸ್ನವರಾಗಿರ್ಲಿಲ್ವಾ? ನಾನು ಹೇಳ್ತಾ ಇರುವಂಥದ್ದು, ಯಾವುದೇ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತಿದೆ, ಅದ್ರದ ನೇತೃತ್ವದ ಯಾವ್ದು ಒಕ್ಕೂಟ ಇರುತ್ತೆ, ಸಹಜವಾಗಿನೇ ಆಗ್ತಾರೆ. ನನ್ಗೆ ಆಶ್ಚರ್ಯ ಆಗೋದೇನು ಗೊತ್ತಾ? ತ್ಯಾಗಿ ಅವರು ಸೀಟ್ ತಗೊಂಡು ಹೇಗೆ ನಿತೀಶ್ ಕುಮಾರ್ ಹೇಳ್ತಾರೆ ಪ್ರಧಾನಮಂತ್ರಿ ಮಾಡ್ತೀವಿ ಹೇಗೆ ಹೇಳ್ತಾರೆ? ಇದು ನೀತಿನಾ? ಇದು ಕಾಂಗ್ರೆಸ್ ನೀತಿನಾ? ಇದು ಸಂವಿಧಾನ ಕೊಲೆ ಮಾಡೋದಲ್ವಾ ಅಲ್ಲಿ? ಅಧಿಕಾರ ದುರುಪಯೋಗದಲ್ಲಿ 40 ಸೀಟ್ ತಗೊಂಡು ಸಹಜವಾಗಿ ನಮ್ಮ ಸರ್ಕಾರ ಮಾಡೋ ಒಂದು ಅರ್ಹತೆ ಇದೆ. 99 ಸೀಟ್ ತಗೊಂಡಿರೋರು ಅದು ಯಾವ ಒಂದು ರೀತಿಯಲ್ಲಿ ನಿತೀಶ್ ಕುಮಾರ್ ಹೋಗ್ಬಿಟ್ಟು ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ನಿಮ್ಮನ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್